ಹೇ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ರಾಮೇಶ್ವರಂ ಕೆಫೆ ಬಗ್ಗೆ ರಿವ್ಯೂಸ್ ಕೊಡ್ತಾ ಇದ್ದೀನಿ. ಅಲ್ಲಿನ ಊಟ ಹೇಗಿದೆ, ಏನು ನಾವೆಲ್ಲ ತಗೊಂಡ್ವಿ ಅನ್ನೋದನ್ನೆಲ್ಲ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾವು ಹೋಗಿರೋದು ಬಂದುಬಿಟ್ಟು ನಮ್ಮ ಮನೆಗೆ ಹತ್ತಿರ ಆಗುವಂಥ ಇಂದಿರಾ ನಗರ್ನಲ್ಲಿರುವ ರಾಮೇಶ್ವರಂ ಇಂದಿರಾ ನಗರ್ ಇದೆಯಲ್ಲ, ಅಲ್ಲಿರುವಂಥ ಒಂದು ರಾಮೇಶ್ವರಂ ಕೆಫೆ. ತುಂಬ ಕಡೆ ಇದರ ಒಂದು ಬ್ರ್ಯಾಂಚಸ್ ಇದೆ, ಬಟ್ ನಾವು ನಿಯರ್ ಬೈ ಹೋಗಿರೋದು ರಾಮೇಶ್ವರಂ ಕೆಫೆ ಇದು ಅಂತ ಹೇಳ್ಬೋದು ನಾವು. ಸೊ ಲಾಸ್ಟ್ ಟೈಮ್ ಹೋಗಿದ್ವಿ, ಅವಾಗೂ ಕೂಡ ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಹೋದ ತಕ್ಷಣ ಈ ಥರ ಬೆಸ್ಟ್ ಪಾರ್ಟ್ ಏನಂದರೆ ಈ ಒಂದು ಹೋಟೆಲ್ದು ಈ ಥರ ಡಿಸ್ಪ್ಲೇ ಮಾಡಿರ್ತಾರೆ ಊಟನೆಲ್ಲ. ಅದು ನೋಡೋಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ನಮಗೆ ಒಂದು ಲೈಕ್ ಹೆಂಗಿರ್ಬೋದು ನಾವೊಂದು ಆರ್ಡ್ರ್ ಮಾಡೋಂಥ ಫುಡ್ ಅಂತ ಅನ್ನೋದೊಂದು ಐಡಿಯಾ ಬರುತ್ತೆ. ನೋಡ್ಬೋದು ತುಂಬ ಚೆನ್ನಾಗಿ ಈ ಥರ ಕವರ್ ಮಾಡಿಬಿಟ್ಟು ಡಿಸ್ಪ್ಲೇ ಮಾಡಿರ್ತಾರೆ. ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಸೊ ಲಾಸ್ಟ್ ಟೈಮ್ ನಾನು ಪಡ್ಡುನ ಟ್ರೈ ಮಾಡಿದ್ದೆ. ಪಡ್ಡು ಮಾತ್ರ ಸಖತ್ತಾಗಿತ್ತು. ಈ ಸಲನೂ ಇಲ್ಲಿ ಹೋದ್ಮೇಲೆ ಪಡ್ಡುನೇ ತಿನ್ನಬೇಕಂತ ಮನಸ್ಸಾಗ್ತಾಯಿತ್ತು. ಆದರೂ ಕೂಡ ನಾನು ಬೇಡ, ಚೇಂಜಸ್ ಏನಾದರೂ ನೋಡೋಣ ಅಂತ ಅಂದ್ಕೊಂಡ್ಬಿಟ್ಟು ಹೋಳಿಗೆ ಕೂಡ ಇತ್ತು, ಸ್ವೀಟ್ಸ್ ವೈಸ್ ಹೋದರೆ ಅದು ಕೂಡ ಇತ್ತು, ಶಾವಿಗೆ ಅವೆಲ್ಲನೂ ಇತ್ತು. ಸೊ ನಾನು ನೋಡೋಣ, ಟ್ರೈ ಮಾಡೋಣ, ಈ ಸಲ ಡಿಫ್ರೆಂಟಾಗಿ ಏನಾದರೂ ಸ್ನ್ಯಾಕ್ಸ್ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಬಜ್ಜಿನ ತೊಗೊಂಡಿದ್ದೀನಿ. ಹಾಗೆ ನನ್ನ ಹಸ್ಬೆಂಡು ಆ್ಯಸ್ ಯೂಶ್ವಲ್ ಅವ್ರಿಗೆ ತುಂಬಾ ಇಷ್ಟ ಆಗಿರುವಂಥ ಒಂದು ಈ ರಾಮೇಶ್ವರಂ ಕೆಫೆಲಿ ಇಷ್ಟ ಆಗಿರೋದು ಬಂದು ಇಡ್ಲಿಗೆ ನೀರು ಚಟ್ನಿ ಹಾಕ್ಕೊಟ್ಟಿರ್ತಾರಲ್ವ, ಸಖತ್ತಾಗಿರುತ್ತೆ ಅಂತ ಟೇಸ್ಟ್ ಹೇಳ್ಬೋದು. ಚಟ್ನಿ ಬಂದು ತುಂಬಾ ಸ್ಪೈಸಿಯಾಗಿರುತ್ತೆ. ಎಸ್ಪೆಷಲಿ ನಮಗೆ ಸ್ಪೈಸಿ ಫುಡ್ ಅಂದರೆ ತುಂಬಾ ಇಷ್ಟ. ಬಟ್ ಆ ಒಂದು ಚಟ್ನಿ ತುಂಬ ಸ್ಪೈಸಿಯಾಗಿ ತುಂಬ ಎಮ್ಮಿಯಾಗಿರುತ್ತೆ ಅಂತ ಹೇಳ್ಬೋದು. ಸೊ ಅವರು ಅದನ್ನು ತಗೊಂಡ್ರು. ನಾನು ಒಂದು ಲೈಕ್ ಬಜ್ಜಿನ ನೋಡೋಣ ಹೇಗಿರುತ್ತೆ, ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನು ತೊಗೊಂಡೆ. ಸೊ ನೋಡ್ಬೋದು, ನೀವು ತೋರಿಸ್ತಾ ಇದ್ದೀನಲ್ಲ, ಇದನ್ನೇ ಈ ಥರ ಹಾಕ್ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೂ ಮಾತ್ರ. ಟೇಸ್ಟ್ ವೈಸ್ ಹೇಳಿದ್ರೆ 10/10 ಅಂತ ಹೇಳ್ತೀನಿ. ಹಾಗೆ ಮ್ಯಾಂಗೋದು ಸ್ವಲ್ಪ ಫಾಲೂದಾ ಟೈಪ್ ಅದನ್ನು ತೊಗೊಂಡಿದ್ವಿ, ಅದನ್ನು ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಟೇಸ್ಟು. ಆ್ಯಂಡ್ ನೆಕ್ಸ್ಟ್ ಕಮ್ ಟು ಈ ಥರ ಬಜ್ಜಿನ ತೊಗೊಂಡಿದ್ವಿ. ಬಟ್ ನನಗೆ ಇದರ ಒಂದು ಟೇಸ್ಟ್ ಸ್ವಲ್ಪ ಓಕೆ ಅಂತ ಅನ್ನಿಸ್ತು ಅಂತ ಹೇಳ್ಬೋದು. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನನಗೆ ಹೇಗೆ ಅನ್ನಿಸ್ತು ಅಂತ. ಅಷ್ಟು ಚಟ್ನಿ ಮಾತ್ರ ಸೂಪರಾಗಿತ್ತು. ಒಂದು 10ಗೆ ಒಂದು 8 ಕೊಡ್ಬೋದು ಅಂತ ಹೇಳ್ಬೋದು ಆ ಒಂದು ಬಜ್ಜಿನ. ಅದಾದಮೇಲೆ ವಾಟರ್ ಏನಾದರೂ ನೀವು ಕುಡಿತೀರಾ ಅಂತಂದರೆ ಅಲ್ಲೇ ಕೂಡ ಫೆಸಿಲಿಟಿ ಇರುತ್ತೆ, ಕುಡಿಬೋದು. ತುಂಬಾ ಚೆನ್ನಾಗಿದೆ. ಸೊ ಒಂದು ದೊಡ್ಡ ಏರಿಯಾ ಅಂತ ಹೇಳ್ಬೋದು. ಒಂಥರ ಈ ಹೋಟೆಲ್ಗೆ ನೀವು ರಾಮೇಶ್ವರಂ ಕೆಫೆಗೆ ಬಂದರೆ ನಿಮಗೆ ಒಂಥರ ಡಿಫ್ರೆಂಟ್ ಆಗಿರೋ ಒಂದು ಫೀಲನ್ನೇ ನೀವು ಅನುಭವಿಸ್ತೀರಾ ಅಂತ ಹೇಳ್ಬೋದು. ಒನ್ ಟೈಮ್ ಮಸ್ಟ್ ವಿಸಿಟ್ ಮಾಡಿ ನೀವು. ಡಿಫ್ರೆಂಟ್ ಆಗಿರೋ ಒಂದು ಓಲ್ಡ್ ಸ್ಟೈಲ್ ಒಂದು ನಮ್ಮ ಒಂದು ವೈಬನ್ನ ನಾವು ಎಂಜಾಯ್ ಮಾಡ್ತೀವಿ ಅಂತ ಹೇಳ್ಬೋದು. ಹಾಗೆ ಅಲ್ಲಿ ರಾಗಿ ಮಾಲ್ಟು ಹಾಗೆ ಮಸಾಲ ಬಟರ್ ಮಿಲ್ಕು ಅದನ್ನು ಕೂಡ ಆಪ್ಷನ್ ಇತ್ತು ಅಂತ ಹೇಳ್ಬೋದು. ನಾವು ನೆಕ್ಸ್ಟ್ ಬಂದು ಕಾಫಿನ ತಗೊಳ್ಳೋಣ, ನೋಡೋಣ ಹೇಗಿರುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಸೊ ಕಾಫಿನ ತಗೋತೀವಿ. ಈ ಸಲ ನೀವೇ ಆರ್ಡರ್ ಮಾಡ್ಕೋಬೋದು, ಈ ಥರ ಇದಿರುತ್ತೆ. ಅಥವಾ ನೀವು ಬೇಡ ಅಂದರೆ ಆ ಕಡೆ ಸೈಡ್ ಹೋದರೆ ನಿಮಗೆ ಆರ್ಡರ್ ಅವರೇ ತೊಗೊತಾರೆ, ಅಥವಾ ನೀವೇ ಓನಾಗಿ ಮಾಡ್ಕೋಬೋದು. 2 ಆಪ್ಷನ್ ಕೂಡ ಇತ್ತು ಅಂತ ಹೇಳ್ಬೋದು. ನಾವು ಒಂದು 2 ಕಾಫಿನ ತೊಗೊಂಡ್ವಿ. ಆ್ಯಂಡ್ ರೇಟ್ ವೈಸ್ ನೋಡೋಕೆ ಬಂದರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಅಂತ ಹೇಳ್ಬೋದು. ಕಂಪೇರ್ ಟು ಬೇರೆ ಕಡೆ ಹೊರಗಡೆ ಸ್ವಲ್ಪ ಕಂಪೇರ್ ಮಾಡಿದಾಗ ಇಲ್ಲಿ ರೇಟು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಟೇಸ್ಟ್ ವೈಸು ಹೈಜೀನ್ ವೈಸು ತುಂಬಾ ಬೆಸ್ಟಾಗಿ ಮೇಂಟೈನ್ ಮಾಡಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಈ ಥರ ಏನು ನೀವು ನೋಡ್ತಾ ಇದ್ದೀರಲ್ಲ, ಮಂಡಕ್ಕಿ ಚೂಡ ಅಂತೀವಲ್ಲ, ಅದನ್ನು ಡಿಸ್ಪ್ಲೇ ಮಾಡಿ ಯಾರು ಕಾಫಿ ಮತ್ತು ಟೀನ ತಗೋತಾರಲ್ಲ, ಸೊ ಅವ್ರಿಗೆ ಫ್ರೀಯಾಗಿ ಇದನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಒಂಥರ ವೈಬು ಕೂಡ ಅದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಅಂತ ಹೇಳ್ಬೋದು ಆ ಒಂದು ಎಲ್ಲ ಎನ್ವೈರ್ಮೆಂಟಿಗೆ. ಹಾಗೆ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಬಂದರೆ ಈ ಥರ ಕೂಡೋ ಫೆಸಿಲಿಟಿ ಏನು ಜಾಸ್ತಿ ಇಲ್ಲ. ಓನ್ಲಿ 1 ಬೆಂಚ್ ಈ ಸೈಡ್ ಇತ್ತು. ಬಿಟ್ಟರೆ ಈ ಥರ ಬೆಂಚ್ ಲೈಕ್ ಈ ಥರ ಇರುತ್ತೆ, ಅಲ್ಲಿ ನಿಂತ್ಕೊಂಡ್ಬಿಟ್ಟು ತಿನ್ನುವಂಥದ್ದಂತ ಹೇಳ್ಬೋದು. ಅದಾಯಿತು, ಎಲ್ಲನೂ ತಿನ್ಕೊಂಡು ಮಾಡಿ ನಾವು ರಾಮೇಶ್ವರಂ ಕಾಫಿನ ತುಂಬ ಎಂಜಾಯ್ ಮಾಡಿಬಿಟ್ಟು ಹೋಗ್ತಾ ಇರೋದಂತ ಹೇಳ್ಬೋದು. ನೋಡ್ಬೋದು, ನಿಮಗೆ ದೂರದಿಂದ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ತುಂಬಾ ಇಷ್ಟ ನನಗೆ. ಅಲ್ಲಿ ಒಳಗಡೆ ಹೋದ್ಮೇಲೆ ಒಂದು ಥರ ವೈಬ್, ಪಾಸಿಟಿವ್ ವೈಬ್ ಬರುತ್ತೆ ಅಂತ ಹೇಳ್ಬೋದು. ಸೊ ಮಸ್ಟ್ ಎವ್ರಿವನ್ ಟ್ರೈ ಮಾಡಲೇಬೇಕು. ಆ್ಯಂಡ್ ರಾಮೇಶ್ವರಂ ಕೆಫೆ ಬಗ್ಗೆ ಸ್ವಲ್ಪ ನಾನು ಒಂದು ಪೋಸ್ಟ್ ನೋಡಿದ್ದೆ ಇನ್ಸ್ಟಾಗ್ರಾಮ್ ಬಗ್ಗೆ. ಯಾರೋ ಆಗದೆ ಇರೋರು ಅದ್ರ ಬಗ್ಗೆ ಸುಳ್ಳು ಹೇಳಿಬಿಟ್ಟು ಅದು ಒಂದು ನೇಮ್ನ ಕೆಡ್ಸೋಕ್ಕೆಲ್ಲ ಟ್ರೈ ಮಾಡಿದ್ರಂತೆ. ಅದನ್ನು ಕೂಡ ಪೋಸ್ಟ್ ನೋಡಿದೆ, ತುಂಬ ಬೇಜಾರಾಯಿತು ನನಗೆ ಅದನ್ನು ನೋಡಿಬಿಟ್ಟು. ಅದಾದಮೇಲೆ ನಾವು ಅಲ್ಲೇ ಬರುವಾಗ ಹಳ್ಳಿ ಮನೆ ಅಂತ ಒಂದು ಅಂಗಡಿ ಇತ್ತು. ಅಲ್ಲಿ ಏನಾದರೂ ರೋಟಿನ ಸ್ಪೆಷಲಾಗಿ ರೋಟಿ ಹೋಳಿಗೆ ಎಲ್ಲ ಸ್ಪೆಷಲ್ ಇತ್ತು ಅಲ್ಲಿ. ಸೊ ಅಲ್ಲಿಂದ ಸ್ವಲ್ಪ ರೋಟಿ ಹೋಳಿಗೆನೆಲ್ಲ ತೊಗೊಂಡ್ಬಿಟ್ಟು ನಾವು ಬ್ಯಾಕ್ ಟು ಹೋಮ್ ಅಂತಲೇ ಹೇಳ್ಬೋದು.
ಆ್ಯಂಡ್ ರಾಮೇಶ್ವರಂ ಕೆಫೆನೂ ತುಂಬಾ ಫೇಮಸ್ ಆಗಿದೆ ಅಂತ ಹೇಳ್ತೀನಿ. ಬೆಂಗಳೂರಲ್ಲಿ ತುಂಬಾ ಬ್ರಾಂಚಸ್ಗಳಿದೆ ಬೇರೆ ಬೇರೆ ಕಡೆ ಎಲ್ಲ, ಬಟ್ ತುಂಬಾ ಫೇಮಸ್ ಆಗಿದೆ. ಅಲ್ಲಿನ ಟೇಸ್ಟ್ ಬಂದರೆ ಆ ಟೇಸ್ಟಿಂದ ತುಂಬಾ ಫೇಮಸ್ ಆಗಿದೆ. ಬಟ್ ನೇಮ್ನ ಕೆಡ್ಸೋಕೆ ತುಂಬ ಜನ ಟ್ರೈ ಮಾಡಿದ್ರಂತೆ. ಅದನ್ನೇನೋ ಗ್ರೂಪ್ ಮಾಡ್ಕೊಂಡು ಪೀಪಲ್ ಬಂದುಬಿಟ್ಟು ಅಲ್ಲಿ ಒಂದು ಹುಳನ ಹಾಕಿಬಿಟ್ಟು ಅದನ್ನು ಹುಳ ಬಂದಿದೆ ಅಂತ ಹೇಳಿಬಿಟ್ಟು ಆ ಥರ ಎಲ್ಲ ಸುಳ್ಳು ಹೇಳಿಬಿಟ್ಟು ಆ ಒಂದು ಸಮಥಿಂಗ್ ನಾನು ಓದಿದ್ದೆ ಪೋಸ್ಟಲ್ಲಿ ಹೇಳ್ತಾ ಇರೋದು, ಅದಕ್ಕೋಸ್ಕರ. ಸೊ ಹೀಗೆ ಜನರು ಯಾರೇ ಆಗಿರಲಿ ತುಂಬ ಬೆಳೀತಾ ಇದ್ದಾರೆ ಅಂತ ಅಂದಮೇಲೆ ಈ ಥರ ಕುಗ್ಸೋರು ಇಳಿಸೋರು ತುಂಬ ಜನ ಇರ್ತಾರೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ಬಂದರೆ ಈ ಒಂದು ನಮ್ಮ ರಾಮೇಶ್ವರಂ ಕೆಫೆನೇ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ಪೆಷಲಿ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನೀವು ಈ ಒಂದು ಹೋಟೆಲ್ನ ಚೂಸ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಬ್ರೇಕ್ಫಾಸ್ಟಿಗೆ ಐಟಮ್ಸ್ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಬೈ ಫ್ರೆಂಡ್ಸ್.